ಪ್ರೀತಿಯ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳೇ, ತುಂಬ ಸಂತೋಷ ಏನು ಅಂದರೆ ನಾನು ಅಪ್ಲೋಡ್ ಮಾಡಿದಂತಹ ಒಂದು ವಿಡಿಯೋ ಭಾಳ ವೈರಲಾಗಿ ಹೋಗ್ತಾ ಇದೆ. ಅಂದರೆ ಅದು ನಿಮಗಾಗಿ ಮಾಡಿರುವಂಥದ್ದು. ತಮ್ಮ ಸಪೋರ್ಟು, ತಮ್ಮ ಆ ವಿಶ್ವಾಸ, ಪ್ರೀತಿ ನನ್ನ ಒಂದು ಕ್ವಶನ್ ಆನ್ಸರ್ ಮೇಲೆ ಇದೆ ಅಲ್ವಾ, ಅದಕ್ಕಾಗಿ ಇನ್ನೊಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಸನ್ನಿ ಮಾರ್ನಿಂಗಲ್ಲಿ ಟೋಟಲ್ 3 ಕ್ವಶನ್ಸ್ ಇದ್ದಾವೆ ಸರ್. 2 ಕ್ವಶನ್ಸ್ ಅಂತೂ ನಿಮ್ಮ ಕ್ವಶನ್ ಪೇಪರಲ್ಲಿ ಫಿಕ್ಸ್ ಆಗಿರುತ್ತೆ, ಇಷ್ಟಂತೂ ನಾನು ನಿಮಗೆ ಹೇಳಬಲ್ಲೆ. ದಯವಿಟ್ಟು ನಾನು ಅಪ್ಲೋಡ್ ಮಾಡಿದಂತಹ ವಿಡಿಯೋಸ್ಗಳನ್ನು ಕುತ್ಕೊಂಡು ಆದಮೇಲೆ ಒಮ್ಮೆ ಬರೀರಿ, ನೋಟ್ಸ್ ಮಾಡಿ. ಇಂಗ್ಲೀಷ್ ವಿತ್ ನೂರುಲ್ ಇಸ್ಲಾಂ ಅಂತಲೇ ಒಂದು ನೋಟ್ಸ್ ಮಾಡಿಬಿಡಿ, ಅಥವಾ ಇಂಗ್ಲೀಷ್ ಅಂತ ಯೂಟ್ಯೂಬ್ ಇಂಗ್ಲೀಷ್ ಅಂತ ಹಾಕಿಬಿಟ್ಟು ಕರೆಕ್ಟಾಗಿ ನಿಮ್ಗೆ ಆ್ಯನ್ಯುವಲ್ ಎಕ್ಸಾಮಿಗೆ ಬರುವ ತನಕ ಫುಲ್ ನೋಟ್ಸು ರೆಡಿ ಇರುತ್ತೆ. ಡಿಸೆಂಬರ್ ಒಳಗಾಗಿ ನೋಟ್ಸ್ ರೆಡಿ ಇರಬೇಕು. ಎನಿಹೌ, ಹೌ ಡಸ್ ಡೊನಾಲಾರಾ ಡೆಕೋರೇಟ್ಸ್ ಹರ್ ಓನ್ ಫಿನರಲ್ ಇನ್ ದ ಪ್ಲೇ ಅಂತ ಇದೆ. ಫಿನರಲ್ ಅಂದರೆ ಅರ್ಥ ಆಗುತ್ತಲ್ವ, ವಿಧಿ ವಿಧಾನಗಳು ಅಂತ ಆಯಿತಾ. ಫಿನರಲ್ ಅಂತ ಹೇಳಿದರೆ ನೋಡಿ, ಡೊನಾಲಾರ ಜೀವಂತವಾಗಿ 70 ವರ್ಷದ ಮುದುಕಿ ಆ ಬೆಂಚಿನ ಮೇಲೆ ಕೂತ್ಕೊಂಡು ಅಜ್ಜನಿಗೆ ಒಂದು ಸುಳ್ಳು ಕಥೆಯನ್ನು ಹೇಳ್ತಾಳೆ. ಆ ಸುಳ್ಳು ಕಥೆಯಲ್ಲಿ ತನ್ನನ್ನು ತಾನೇ ಆಯಿತಾ ಆ ಕ್ಯಾರೆಕ್ಟ್ರನ್ನ ಫೇಕ್ ಕ್ಯಾರೆಕ್ಟರ್ ಸೃಷ್ಟಿ ಮಾಡ್ಕೊಂಡು ಆ ಫೇಕ್ ಕ್ಯಾರೆಕ್ಟ್ರಿಗೆ ಸಾವನ್ನು ಕೊಡ್ತಾಳೆ. ಅದೇ ಇದರ ಕತೆ ಆಗಿರುತ್ತೆ. ಈ ಕ್ವಶನ್ ಕೊಟ್ಟರು ಇದೇ ಆನ್ಸರ್ ಬರೀಬೇಕು. 5 ಕ್ವಶನ್ ಕೊಡ್ತೀನಿ, 5 ಕ್ವಶನ್ ಕೊಟ್ಟರು ಇದೇ ಆನ್ಸರ್ ರೀ. ಹೌ ಡು ಡೊನಾಲಾರಾ ಹೈಡ್ ಹರ್ ಐಡೆಂಟಿಟಿ? ಡೊನಾಲಾರ ತನ್ನ ಐಡೆಂಟಿಟಿ ಅಂದರೆ ಅರ್ಥ ಆಯ್ತಲ್ಲ, ತನ್ನ ಗುರುತನ್ನು ಕಾಪಾಡಿಕೊಳ್ಳಲು ಡಾನ್ ಗಾನ್ಜೋಲಗೆ ಅಂದರೆ 70 ವರ್ಷ ಮುದುಕನಿಗೆ ಒಂದು ಕಥೆಯನ್ನು ಹೇಳ್ತಾಳೆ. ಆ ಕಥೆಯನ್ನು ಬರೆಯಿರಿ ಅಂತ, ಆಯಿತಾ. ವಾಟ್ ವಾಸ್ ಅ ಫಿಕ್ಷಿಯಸ್ ಸ್ಟೋರಿ ನರೇಟೆಡ್ ಬೈ ಡೊನಾಲಾರ? ಡೊನಾಲಾರ ಅಂದರೆ 70 ವರ್ಷದ ಮುದುಕಿ ಒಂದು ಸುಳ್ಳು ಕತೆ, ಫಿಕ್ಷಿಯಸ್ ಸ್ಟೋರಿ ಅಂದರೆ ಫೇಕ್ ಸ್ಟೋರಿಯನ್ನು ಹೇಳ್ತಾಳೆ. ಅದರ ಬಗ್ಗೆ ಬರೆಯಿರಿ ಅಂತ. ಇದೇ ಆನ್ಸರು ಸರ್. ಇನ್ನೊಂದು ಕ್ವಶನ್ ಇದೆ. ವಾಟ್ ವಾಸ್ ದಿ ಇಮ್ಯಾಜಿನರಿ ಸ್ಟೋರಿ ನರೇಟೆಡ್ ಬೈ ಡೊನಾಲಾರ ಅಬೌಟ್ ಹರ್ ಪಾಸ್ಟ್? ತನ್ನ ಏನಂತೀರ ಪಾಸ್ಟ್ ಅಂತ ಹೇಳಿದರೆ ಹಿಂದೆ ನಡೆದಂತಹ ಒಂದು ಕಥೆಯನ್ನು ನರೇಟ್ ಮಾಡ್ತಾಳೆ. ಏನು ಅಂತ ಹೇಳಿದರೆ, ನನ್ನ ಫ್ರೆಂಡ್ ಇದ್ಲು ಒಬ್ಬಳು, ಅವಳಿಗೊಂದು ಅಫೇರ್ ಇತ್ತು ಅಂತ ಒಂದು ಕಥೆಯನ್ನು ಹೇಳ್ತಾಳೆ. ಅದರ ಬಗ್ಗೆ ಬರೆಯಿರಿ ಅಂತ. ಇಮ್ಯಾಜಿನರಿ ಅಂದರೆ ಇಮ್ಯಾಜಿನೇಷನ್ ಮಾಡ್ಕೊಂಡು ಹೇಳುವಂಥದ್ದು. ಲಾರಾಸ್ ಸ್ಟೋರಿ ಅಬೌಟ್ ಹರ್ ಫ್ರೆಂಡ್ ಅಂತ, ಅಬೌಟ್ ಹರ್ ಬೆಸ್ಟ್ ಫ್ರೆಂಡ್ ಅಂತ, ಆಯಿತಾ. ಅಲ್ಲಿ ಅಜ್ಜ ಏನು ಮಾಡ್ತಾನೆ ಅಂತ ಹೇಳಿದರೆ, ಫೇಕ್ ಕ್ಯಾರೆಕ್ಟರ್ ಕಸಿನ್ ಅಂತ ಸೃಷ್ಟಿ ಮಾಡ್ತಾನೆ. ಇವಳು ಫೇಕ್ ಕ್ಯಾರೆಕ್ಟರ್ ಅಂದರೆ ಸುಳ್ಳು ಕ್ಯಾರೆಕ್ಟ್ರು ತನ್ನ ಫ್ರೆಂಡ್ ಅಂತ, ಬೆಸ್ಟ್ ಫ್ರೆಂಡ್ ಅಂತ ಸೃಷ್ಟಿ ಮಾಡಿಕೊಂಡು ಒಂದು ಕಥೆಯನ್ನು ಹೇಳ್ತಾಳೆ. ಆ ಕಥೆಯನ್ನು ನಾವೀಗ ನೋಡ್ತಾ ಇದ್ದೀವಲ್ವ, ಅದೇ ಆಗಿರುತ್ತೆ. ಇದನ್ನು ಬರ್ಕೊಂಡು ಪರ್ಫೆಕ್ಟಾಗಿ ಎಕ್ಸಾಮಲ್ಲಿ ಆ್ಯಸ್ ಇಟ್ ಈಸ್ ಬರೆದ್ರೆ ಔಟ್ ಆಫ್ ಮಾರ್ಕ್ಸ್ ಸಿಗುತ್ತೆ. ಬನ್ನಿ ಈಗ ಕಥೆಯನ್ನು ಪ್ರಾರಂಭ ಮಾಡೋಣ. ಲಾರಾ ಸೇಸ್ ದಟ್, ಏನಂತ ಹೇಳ್ತಾಳೆ, ಶಿ ಹ್ಯಾಡ್ ಎ ಫ್ರೆಂಡ್. ಅವಳಿಗೆ ಬೆಸ್ಟ್ ಫ್ರೆಂಡ್ ಇದ್ಲು, ನೇಮ್ಡ್ ಲಾರಾ ಲಾರೆಂಟ್. ಕ್ಲಿಯರ್ ಆಲ್ ಆಫ್ ಯು? ಶಿ ಲವ್ಡ್, ಅವಳ ಗೆಳತಿ, ಹರ್ ಬೆಸ್ಟ್ ಫ್ರೆಂಡ್, ಶಿ ಲವ್ಡ್ ಅ ಗ್ಯಾಲೆಂಟ್ ಹಾರ್ಸ್ಮ್ಯಾನ್. ಅವಳ ಏನಂತೀರ ತಾವುಗಳು, ಅದಕ್ಕೆ ಅವಳ ಬೆಸ್ಟ್ ಫ್ರೆಂಡು ಒಬ್ಬರಿಗೆ ಪ್ರೀತಿ ಮಾಡಿದ್ಲು. ಯಾರು ಅವನು ಅಂದರೆ ಗ್ಯಾಲೆಂಟ್ ಲವರ್ ಅಂತ, ಆಯಿತಾ. ಶಿ ಲವ್ಡ್ ಅ ಗ್ಯಾಲೆಂಟ್ ಲವರ್ ವೆರಿ ಡೀಪ್ಲಿ, ಬಟ್ ಗ್ಯಾಲೆಂಟ್ ಲವರ್ ಡಿಸಪಿಯರ್ಡ್ ಒನ್ ಡೇ. ಬಹಳ ಡೀಪಾಗಿ ಪ್ರೀತಿ ಮಾಡ್ತಾ ಇರ್ತಾಳೆ. ಒಂದು ದಿನ ಗ್ಯಾಲೆಂಟ್ ಲವರು ಆ ಊರಿಂದ ಡಿಸಪಿಯರ್ ಆಗಿರ್ತಾನೆ. ಯಾವಾಗ ಅಂತ ಹೇಳಿದರೆ ಆಫ್ಟರ್ ದಟ್ ಫೈಟ್. ಕ್ಲಿಯರ್? ಲಾರಾ ವೇಟೆಡ್ ಫಾರ್ ಡೇಸ್, ಬಹಳ ದಿನಗಳು ವೇಟ್ ಮಾಡ್ತಾಳೆ. ದಿನಗಳು ಅಷ್ಟೇ ಅಲ್ಲ, ವೀಕ್ಸ್ಗಳು, ವಾರಗಂಟಲೆ ಕಾಯ್ತಾಳೆ. ವಾರಗಂಟೆ ಅಷ್ಟೇ ಅಲ್ಲ, ಮಂತ್ಸ್ಗಳು, ತಿಂಗಳುಗಂಟಲೆಗಳು ಹಾಗೂ ಇಯರ್. ಕ್ಲಿಯರ್? ಭಾಳ ಈಸಿಯಾಗಿ ಇದೆಯಪ್ಪ ಆನ್ಸರ್, ಇದು ಬರೀರಿ. ಆ್ಯಂಡ್ ಶಿ ಡಿಡ್ ನಾಟ್ ರಿಸೀವ್ ಎನಿ ಲೆಟರ್ಸ್ ಫ್ರಮ್ ಹರ್ ಬಿಲವೆಡ್ ಅಂದರೆ ಪ್ರಿಯತಮ ಅಂತ. ಇದು ಗಂಡ್ಮಕ್ಳಿಗೂ ಯೂಸ್ ಮಾಡ್ಬೋದು, ಹೆಣ್ಮಕ್ಳಿಗೂ ಯೂಸ್ ಮಾಡ್ಬೋದು. ಪ್ರಿಯತಮ, ಪ್ರೀತಿಯ ಅಂತ ನೋಡಿ. ಶಿ ಡಿಡ್ ನಾಟ್ ರಿಸೀವ್ ಎನಿ ಸಿಂಗಲ್ ಲೆಟರ್. ಏನಾಗುತ್ತೆ ಸರ್, ವೆನ್ ಗ್ಯಾಲೆಂಟ್ ಲವರ್ ರ್ಯಾನ್ ಅವೇ ಫ್ರಮ್ ದಟ್ ಪ್ಲೇಸ್, ಶಿ ವೇಟೆಡ್ ಫಾರ್ ಸೋ ಮೆನಿ ಮಂತ್ಸ್, ಸೋ ಮೆನಿ ಡೇಸ್ ಆ್ಯಂಡ್ ಇಯರ್, and she was very disappointed because she did not receive any letter from her beloved. One afternoon, ಹಾಗಾಗಿ ಏನು ಮಾಡ್ತಾಳೆ ಅಂದರೆ, ಅವಳ ಅಜ್ಜಿ ಹೇಳಿದು, ಹಾಗಾಗಿ ನನ್ನ ಗೆಳತಿ ಒಂದು ದಿನ ಮಧ್ಯಾಹ್ನದ ದಿನ, ಜಸ್ಟ್ ಅಟ್ ಸನ್ಸೆಟ್, ಸಂಜೆ ಆಗಬೇಕು ಆ ಸಮಯದಲ್ಲಿ, ಆ್ಯಸ್ ದ ಫಸ್ಟ್ ಸ್ಟಾರ್ಸ್ ವರ್ ಅಪಿಯರಿಂಗ್,
ಆಕಾಶದ ಮೇಲೆ ಒಂದು ನಕ್ಷತ್ರ ಕಾಣ್ತಾ ಇತ್ತು ಕಣ್ರಿ. ಶಿ ವಾಸ್ ಸೀನ್ ಟು ಲೆಫ್ಟ್ ದಿ ಹೌಸ್ ವೆಂಟ್ ಟುವರ್ಡ್ಸ್ ದ ಬೀಚ್. ತನ್ನ ಮನೆಯನ್ನು ಬಿಟ್ಟು ಓಡ್ತಾ ಬೀಚಿನ ಕಡೆಗೆ ಹೋದಲು. ಆ ಬೀಚ್ ಯಾವುದು ಅಂತ ಗೊತ್ತಾ? ವೇರ್ ಹರ್ ಬಿಲವೆಡ್ ಹ್ಯಾಡ್ ರಿಸ್ಕ್ಡ್ ಹಿಸ್ ಲೈಫ್. ಅವಳ ಪ್ರಿಯತಮೆ ಸತ್ತಿದ್ನಲ್ವಾ ಸ್ಪೇನಲ್ಲಿ, ಹೌದಲ್ವಾ? ಗ್ಯಾಲೆಂಟ್ ಲವರು ಏನಂತ ಹೇಳ್ಕೊಂಡು ಸತ್ತಿದ್ದ? ಓ ಲಾರಾ 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 ಅಂತ. ಅದೇ ಪ್ಲೇಸಿಗೆ ಹೋದ್ಲು ಕಣ್ರಿ. ಶಿ ರೋಟ್ ಹಿಸ್ ನೇಮ್ ಆನ್ ದ ಸ್ಯಾಂಡ್. ಆ ಒಂದು ಬೀಚಿನ ಸ್ಯಾಂಡಿನ ಮೇಲೆ ಬರೀತಾಳೆ. ಏನಂತ ಬರೀತಾಳೆ? ಗ್ಯಾಲೆಂಟ್ ಲವರ್ ಹೆಸರನ್ನು ಬರೀತಾಳೆ, ಗಾನ್ಜಲೋ ಅಂತ. ಆ್ಯಂಡ್ ದೆನ್ ಶಿ ಸ್ಯಾಟ್ ಡೌನ್ ಅಪಾನ್ ಅ ರಾಕ್. ಅವಳು ಒಂದು ಕಲ್ಲು ಬಂಡೆಯ ಮೇಲೆ ಕುಳಿತುಕೊಳ್ಳುತ್ತಾಳೆ. ದ ವೇವ್ಸ್ ಮರ್ಮರ್ಡ್. ಆ ಕಡೆಯಿಂದ ಸಮುದ್ರದ ಅಲೆಗಳು ಮರ್ಮರ್ ದಿ ಎಥರ್ನಲ್ ಥೆರಾನಿಡಿ ಶೋಕ ಗೀತೆಗಳನ್ನು ಹಾಡಿಕೊಂಡು ಬರುತ್ತವೆ. ಸ್ಲೋಲಿ ಕ್ರೆಪ್ಟ್ ಆಯಿತಾ ಅಪ್ ಟು ದಿ ರಾಕ್ ವೇರ್ ದ ಮೇಡನ್ ಸ್ಯಾಟ್. ಮರ್ಮರ್ ಮಾಡ್ಕೊಂಡು ಬಂದು ಆಯಿತಾ ಆ ಎಲ್ಲ ಅಲೆಗಳು ಅವಳು ಕುಳಿತಂತಹ ಕಲ್ಲು ಬಂಡೆಯ ಮೇಲೆ ಅಪ್ಪಳಿಸುತ್ತವೆ. ಆ್ಯಂಡ್ ಸ್ಯಾಟ್ ಆ್ಯಂಡ್ ಸ್ವೆಪ್ಟ್ ಹರ್ ಔಟ್ ಟು ಸಿ. ಅವಳನ್ನು ಕೊಚ್ಕೊಂಡು ಆ ಸಮುದ್ರದ ಒಳಗಡೆ ಕರ್ಕೊಂಡು ಹೋಗ್ತವೆ ಸರ್. ಇದು ನಿಜವಾದ ಕತೆ ಸರ್. ಲೈಕ್ ದಿಸ್ ಡೊನಾಲಾರಾ ಡೆಕೋರೇಟೆಡ್ ಹರ್ ಓನ್ ಫ್ಯುನರಲ್ ಇನ್ ದ ಪ್ಲೇ ಸನ್ನಿ ಮಾರ್ನಿಂಗ್. ಈ ರೀತಿಯಾಗಿ ಡೊನಾಲಾರಾ ಅಜ್ಜಿ ತನ್ನ ಬೆಸ್ಟ್ ಫ್ರೆಂಡಿನ ಕಥೆಯನ್ನು ಹೇಳಿದಳು ಅಜ್ಜನಿಗೆ ಅಂತ ಬರಿಬೇಕು. ಕ್ವಶನ್ ಹೆಂಗೆ ಕೊಟ್ಟಿದ್ದಾರೋ ಹಾಗೆ ಎಂಡ್ ಮಾಡಬೇಕು. ಲೈಕ್ ದಿಸ್ ಡೊನಾಲಾರಾ. ಆ ಬೆಸ್ಟ್ ಫ್ರೆಂಡ್ ಯಾರೂ ಅಲ್ಲ ಕಣ್ರಿ, ಅವಳೇ ತನ್ನ ಪಾತ್ರವನ್ನು ಆಯಿತಾ ಫೇಕ್ ಕ್ಯಾರೆಕ್ಟ್ರನ್ನ ಸೃಷ್ಟಿ ಮಾಡ್ಕೊಳ್ತಾಳೆ. ಹೇಗೆ ಅಂತ ಹೇಳಿದರೆ, ನಾನು ನಿಮಗೆ ಒಂದೇ ಒಂದು ಅರ್ಧ ಸೆಕೆಂಡಲ್ಲಿ ಒಂದು ಕತೆ ಹೇಳ್ತೀನಿ ಕೇಳಿ. ಈಗ ನಾನೇ ಇಸ್ಲಾಂ ಸರು ಎಲ್ಲೋ ನಿಮಗೆ ನಾನು ಸಿಕ್ಕಿರ್ತೀನಿ ಆಯಿತಾ, ಬಸ್ ಸ್ಟ್ಯಾಂಡಲ್ಲೋ ಅಥವಾ ಎಲ್ಲೋ ಎಕ್ಸಾಮ್ ಹಾಲಲ್ಲೋ ಇನ್ವಿಜಿಲೇಟರಾಗಿ ಬಂದಿರ್ತೀನಿ, ಅಥವಾ ಎಲ್ಲೋ ಕರೆಕ್ಷನಿಗೆ ಹೋದಾಗ ಸಿಕ್ಕಿರ್ತೀನಿ. ಹಾಯ್ ಇಸ್ಲಾಂ ಸರ್ ಅಂತೀರಾ. ಯಾರು ಇಸ್ಲಾಂ ಸರ್ ಅಂತ ನಾನೇ ಇಸ್ಲಾಂ ಸರು, ನಿಮಗೆ ಹೇಗೆ ಗೊತ್ತಾಯಿತು ಅಂತ ಕೇಳಬೇಕು. ಅದನ್ನು ಬಿಟ್ಟು ನಾನು ಇಸ್ಲಾಂ ಸರ್ ಅಲ್ಲ ಅಂತ ಹೇಳೋದು. ಸರ್ ಹಾಗೆ ಇದ್ದೀರ ನೋಡಿರಿ. ಓ ಯಾರು ತೋರಿಸಿ ಅಂತ. ಓ ಇವರಾ ನಮ್ಮ ಅಣ್ಣ ಇವರು ಅಂತ. ಅಂದರೆ ನನ್ನ ಐಡೆಂಟಿಟಿಯನ್ನು ನಾನೇ ಹೈಡ್ ಮಾಡಿಕೊಂಡು ಇನ್ನೊಂದು ಕ್ಯಾರೆಕ್ಟ್ರನ್ನ ಸೃಷ್ಟಿ ಮಾಡಿದ ಹಾಗೆ ಇಲ್ಲಿ ಅಜ್ಜಿ 70 ವರ್ಷದ ಮುದುಕಿ ತಾನೇ ಪ್ರೀತಿ ಮಾಡಿದ್ದು ಅಂತ ಹೇಳಿಕೊಳ್ಳಲಾಗದೆ ಏನು ಮಾಡ್ತಾಳೆ ಅಂದರೆ ಆಯಿತಾ, ಅದು ನನ್ನ ಬೆಸ್ಟ್ ಫ್ರೆಂಡ್ ಅಂತ ಹೇಳಿ ಒಂದು ಕಥೆಯನ್ನು ಸೃಷ್ಟಿ ಮಾಡ್ತಾಳೆ. ಈ ರೀತಿಯಾಗಿ ಡೊನಾಲಾರಾ ಶಿ ಡೆಕೋರೇಟೆಡ್ ಹರ್ ಓನ್ ಫ್ಯುನರಲ್. ಜೀವಂತವಾಗಿದ್ದರೂ ಕೂಡ ತನ್ನ ಸಾವನ್ನು ಈ ರೀತಿಯಾಗಿ ಅವಳು ಅಲಂಕರಿಸಿಕೊಳ್ಳುತ್ತಾಳೆ. ಕ್ಲಿಯರ್ ಆಲ್ ಆಫ್ ಯು? ಇದನ್ನು ಈ ರೀತಿ ಬರೀಬೇಕು, ಅಥವಾ ಎಂಡಿಂಗಲ್ಲಿ ಲೈಕ್ ದಿಸ್ ಶಿ ನರೇಟೆಡ್ ಎ ಫಿಕ್ಸ್ ಸ್ಟೋರಿ ಟು ಡಾನ್ ಗಾನ್ಜಲೋ ಅಂತ ಬರೀಬೇಕು. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ಈ ಎರಡು ನಾನು ಹೇಳ್ತೀನಲ್ವಾ, ಒಂದು ಡೊನಾಲಾರಾಸ್ ಫೇಕ್ ಸ್ಟೋರಿ, ಒಂದು ಡಾನ್ ಗಾನ್ಜಲೋ ಫೇಕ್ ಸ್ಟೋರಿ, ಇನ್ನೊಂದು ಇಲ್ ನೇಚರ್ಡ್ ಮ್ಯಾನ್. 1K 2K ವ್ಯೂಸ್ ಆದ ತಕ್ಷಣ ಇನ್ನೊಂದು ವಿಡಿಯೋ ಅಪ್ಲೋಡ್ ಆಗೋದು ನಿಮಗೆ. ಇದನ್ನು ಮಾತ್ರ ಮರಿಬೇಡಿ. ದಯವಿಟ್ಟು ಲೈಕ್ ಬಟನ್ ಪ್ರೆಸ್ ಮಾಡಿದ ತಕ್ಷಣ ಪ್ರತಿಯೊಬ್ಬರಿಗೂ ಕೂಡ ಕಮೆಂಟಲ್ಲಿ ಒಂದು ಹೈಪ್ ಅಂತ ಆಪ್ಷನ್ ಬರುತ್ತೆ, ಅಲ್ಲಿ ನಮಗೆ ಪಾಯಿಂಟ್ಸನ್ನು ಕ್ರೆಡಿಟ್ ಮಾಡಿ ಅಂತ ಒಂದು ರಿಕ್ವೆಸ್ಟನ್ನು ಮಾಡಿಕೊಳ್ತಾ ಇದ್ದೇನೆ. ಧನ್ಯವಾದಗಳು.